ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ದಿನನಿತ್ಯ ಪೂಜೆಗೆ ಬಳಸ್ತಕ್ಕಂತಹ ಒಂದು ಪ್ರಸಿದ್ಧವಾದ ಪದ್ಯ. ಅವುಗಳ ಅರ್ಥವನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಭಸ್ಮ ಹಚ್ಕೋಬೇಕಾದ್ರೆ ಯಾವ್ದು ಹೇಳ್ತೀರಾ? ಬಸವ ಬಸವ ಎಂದು ಭಸಿತಮಂ ಧರಿಸಿದಡೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಭಸಿತಮಂ ಧರಿಸಿ ಬಯಲಾದರಯ್ಯ. ಯಾರ ರಚನೆ ಗೊತ್ತಿದೆಯೇ ಇದು? ಅಲ್ಲ, ಷಣ್ಮುಖ ಶಿವಗಳದಲ್ಲ. ನೋಡೋಣ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಊಹೆ ಮಾಡಿ. ಯಾರ್ದು? ತ್ರಿನಯನ ಮಹಾಂತೇಶ ದಣಿ ಬಸವರಾಜನ ಅಣಿಯರದಿ ಸ್ಮರಿಸುತ್ತ ಭಜಿಸುತ್ತಲಿ. ಯಾರ್ದು? ಮುಳಗುಂದ ಬಾಲಲೀಲ ಮಹಾಂತ ಶಿವಗಳು. ಅವ್ರದ್ದು ಮಹಾಂತೇಶ, ಆಮೇಲೆ ತ್ರಿನಯನ ಮಹಾಂತೇಶ, ಈ ರೀತಿ ಅಂಕಿತ ಅವ್ರದ್ದು. ಅದರಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂದ್ರೆ ಬಸವಣ್ಣ ಧರ್ಮಗುರು ಅನ್ನೋದಕ್ಕೆ ಬಹಳ ಬೇಕಾಗಿಲ್ಲ. ಬಹಳ ಅದ್ಭುತವಾದ ವಚನ, ಪದ್ಯ ಅದು. ಅದು ಪ್ರಾರಂಭದ ಸಾಲು ಬಿಟ್ಬಿಟ್ಟಿದ್ದಾರೆ ಕೆಲವರು. ಎಸೆವ ಭಸಿತವನು ಧರಿಸುವೆನು ಎಸೆವ ಮಹಾಲಿಂಗಕ್ಕೆ ಬಸವಾಕ್ಷರ ತ್ರಯವ ಜಪಿಸಿ ಜಪಿಸಿ ಬಸವ ಮಂತ್ರವ ಮರಳಿ ಜಪಿಸಿ ಜಪಿಸಿ. ಅಂದ್ರೆ ಮತ್ತೆ ಮತ್ತೆ ಬಸವಣ್ಣನವರನ್ನ ಸ್ಮರಿಸಿ, ಬಸವ ಮಂತ್ರವನ್ನ ಸ್ಮರಿಸಿ ನಾನು ಎಸೆವ ಮಹಾಲಿಂಗಕ್ಕೆ ಏನು ಭಸಿತವನ್ನ ಧರಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೀಗೆ ಹೇಳ್ತಾ ಮುಂದೆ ಒಂದೊಂದು ನುಡಿಯಲ್ಲೂ ಅದ್ಭುತವಾಗಿ ಹೇಳ್ತಾರೆ. ಎಸೆವ ಭಸಿತವನು ಧರಿಸುವೆನು ಎಸೆವ ಮಹಾಲಿಂಗಕ್ಕೆ. ಅಂದ್ರೆ ಇಷ್ಟಲಿಂಗವನ್ನೇ ಅವರು ಮಹಾಲಿಂಗ ಅಂತ ಕರೆದಿದ್ದಾರೆ. ಎಲ್ಲ ಶರಣ ಮೊನ್ನೆ ಒಂದು ಮಹಾದೇವಕ್ಕಂದ ಒಂದು ವಚನ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಮಹಾಲಿಂಗ ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಮನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಹೀಗೆ ಹೇಳ್ತಾ ಹೇಳ್ತಾ ಇಲ್ಲಿ ಮುಂದೆ ಹೇಳ್ತಾರೆ, ಎಸೆವ ಭಸಿತವನು ಧರಿಸುವೆನು ಎಸೆವ ಮಹಾಲಿಂಗಕ್ಕೆ ಬಸವ ಮಂತ್ರವ ಮರಳಿ ಜಪಿಸಿ ಬಸವ ಮಂತ್ರವ ಜಪಿಸಿ ಮರಳಿ ಮರಳಿ. ಮತ್ತೆ ಮತ್ತೆ ಬಸವ ಮಂತ್ರವನ್ನು ಜಪಿಸಿ ನಾನು ಎಸೆವ ಮಹಾಲಿಂಗಕ್ಕೆ ಏನು ಈ ಭಸಿತವನ್ನು ಧರಿಸ್ತೀನಿ. ಬಸವ ಬಸವ ಎಂದು ಭಸಿತಮಂ ಧರಿಸಿದಡೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಭಸಿತಮಂ ಧರಿಸಿ ಬಯಲಾದರಯ್ಯ. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬಸವಣ್ಣನವರ ಹೆಸರಿನಲ್ಲಿ 770 ಅಮರಗಣಗಳು ಅಡಗಿದ್ದಾರೆ. ಬಸವ ಬಸವ ಎಂದು ಭಸಿತಮಂ ಧರಿಸಿದಡೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಭಸಿತಮಂ ಧರಿಸಿ ಬಯಲಾದರಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು, ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು. ಪ್ರಭು ಅಂದ್ರೆ ಅಲ್ಲಮ ಪ್ರಭುಗಳು. ಭಸಿತಮಂ ಧರಿಸಿ ಬಯಲಾದರಯ್ಯ. ಎಸೆವ ಏನು ಬಸವ ಏನು ಎಸೆವ ಅಂಗುಲಿತ್ರಯವು ಭಸಿತ ರೇಖೆಗಳೆಲ್ಲ ಬಸವಾಕ್ಷರತ್ರಯಗಳೆಂದು ಮುದದಿ ಭಸಿತದಿಂ ನವ ಪ್ರಣವ ಹಸನಾಗಿ ಅಂಗದೊಳು ಬಸವ ಬಸವ ಎಂದು ಸಂಬಂಧಿಸುವೆನು. ಎಂಥ ಅದ್ಭುತವಾದ ಪದ್ಯ ಅಂದ್ರೆ, ಎಸೆವ ಅಂಗುಲಿತ್ರಯವು. ಅಂಗುಲಿ ಅಂದ್ರೇನು? ಬೆರಳು ಅನ್ಸುತ್ತೆ. ಯಾಕೆ ಅಂಗುಲಿ ಮಾಲ ಇಲ್ವಾ? ಅಂಗುಲಿ ಅಂದ್ರೆ ಬೆರಳು. ಎಸೆವ ಅಂಗುಲಿತ್ರಯವು ಭಸಿತ ರೇಖೆಗಳೆಲ್ಲ. ಅಂದ್ರೆ ಭಸಿತ ರೇಖೆಗಳು 3 ಬೆರಳು ವಿಭೂತಿಯನ್ನು ಹಚ್ತೀವಲ್ಲ. ಎಸೆವ ಅಂಗುಲಿತ್ರಯವು ಭಸಿತ ರೇಖೆಗಳೆಲ್ಲ ಬಸವಾಕ್ಷರತ್ರಯಗಳೆಂದು ಮುದದಿ. ಈ ಬಸವಾಕ್ಷರತ್ರಯಗಳೇ 3 ಭಸಿತದ ಗೆರೆಗಳು. ಆ ಬಸವಾಕ್ಷರತ್ರಯಗಳೆಂದು ಮುದದಿ ಭಸಿತದಿಂ ನವ ಪ್ರಣವ ಹಸನಾಗಿ ಅಂಗದೊಳು ಬಸವ ಬಸವ ಎಂದು ಸಂಬಂಧಿಸುವೆನು. ನವಪ್ರಣವ ಅಂದ್ರೆ ಬಸವಾಕ್ಷರದ ಜೊತೆಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ
ಅನ್ನುವ ಮಂತ್ರ ಮತ್ತು ಓಂ ನಮಃ ಶಿವಾಯ ಈ ಎಲ್ಲ ಪ್ರಣವಗಳನ್ನು ಸೇರಿಸಿಕೊಂಡು ನಾನು ಮಂತ್ರವನ್ನು ಜಪಿಸ್ತಾ ಈ ಬಸವಾಕ್ಷರ ತ್ರಯ ಅನ್ನುವಂತಾದ್ರಿಂದ ನಾನು ಸಂಬಂಧಿಸ್ತೀನಿ. ಬಸಿತದಿಂ ನವ ಪ್ರಣವ ಹಸನಾಗಿ ಅಂಗದಳು ಬಸವ ಬಸವ ಎಂದು ಸಂಬಂಧಿಸುವೆನು. ಬಸಿತದಿಂದ ಎಲ್ಲ ಕಡೆಗೆ ಹಚ್ಕೊಳ್ತಾರೆ, ಭುಜಕ್ಕೆ, ತೋಳಿಗೆ, ಹೊಟ್ಟೆಗೆ, ತೊಡೆಯಿಂದ ಹಿಡ್ಕೊಂಡು ಎಲ್ಲ ಭಾಗಕ್ಕೂ ಭಸ್ಮವನ್ನು ಧಾರಣ ಮಾಡ್ಕೋಬೇಕು. ಅಂದ್ರೆ ಶರೀರ ಸರ್ವಾಂಗ ಲಿಂಗಮಯ ಆಗಬೇಕು ಅಂತಕ್ಕಂತಹ ಅರ್ಥ ಅದು. ಆಮೇಲೆ ಮುಂದೇನು, ದುರುಳಕರಣಗಳೆಂಬ ಬೆರಣಿಗಳನ್ನುರುಹಿದ ಪರಮಚಿದ್ಭಸಿತವೆಂದರಿದು ನಾನು ಹರಬಸವ ಗುರುಬಸವ ಚರಬಸವ ಎಂದೆನುತ್ತ ಶಿರವಾದಿ ಚರಣ ಅಂತ್ಯದೊಳು ಧರಿಸ. ಇಂತಹ ಅದ್ಭುತವಾದ್ದು ನೋಡಿ ಅದು. ದುರುಳಕರಣಗಳೆಂಬ ಬೆರಣಿಗಳನ್ನುರುಹಿದ. ಕರ್ಣಗಳು ಅಂದ್ರೆ, ಕರ್ಣ ಅಂದ್ರೆ ಏನು? ಇಂದ್ರಿಯಗಳು. ಕರ್ಣೇಂದ್ರಿಯ ಅಂತ ಬಳಸ್ತಾರಲ್ಲ. ಕರ್ಣ ಅಂದ್ರೆ ಆಕ್ಚುಲಿ ಸಾಧನಗಳು ಅಂತಾನು ಬಳಸ್ಬೋದು, ಉಪಕರಣಗಳು. ಇಲ್ಲಿ ದುರುಳ ಕರ್ಣಗಳೆಂಬ ಬೆರಣಿಗಳನ್ನು ಉರುಹಿದ. ದುರುಳ ಕರ್ಣಗಳು ಅಂತಕ್ಕಂತಹ ಬೆರಣಿಗಳನ್ನ ಉರುಹಿ ಪರಮಚಿದ್ಭಸಿತವೆಂದು ಅರಿದು ನಾನು. ಪರಮಚಿದ್ಭಸಿತ ಅಂತ ಹೇಳಿ ತಿಳಿದುಕೊಂಡು ಪರಮಚಿದ್ಭಸಿತವೆಂದರಿದು ನಾನು ಹರಬಸವ ಗುರುಬಸವ ಚರಬಸವ ಎಂದೆನಿಸ್ತಾ. ನೋಡಿ ಎಂಥ ಭಕ್ತಿ. ಹರ ಗುರು ಚರ ಅಂದ್ರೆ ಗುರುಲಿಂಗ ಜಂಗಮ, ಚರ ಅಂದ್ರೆ ಜಂಗಮ, ಹರ ಅಂದ್ರೆ ಲಿಂಗ. ಹರಬಸವ ಗುರುಬಸವ ಚರಬಸವ ಎಂದೆನುತ ಶಿರವಾದಿ ಚರಣ ಅಂತ್ಯದೊಳು ಧರಿಸುವೆ. ಶಿರ ಆದಿ, ಚರಣ ಅಂತ್ಯ. ಅಂದ್ರೆ ತಲೆಯಿಂದ ಪಾದದವರೆಗೆ ನಾನು ಶಿರವಾದಿ ಚರಣಾಂತ್ಯದೊಳು ಧರಿಸುವೆ. ನೀನು ಧರಿಸಿದೆಯಾಗಿ ಆನು ಧರಿಸುವೆನಯ್ಯ. ಮುಂದೇನದು? ಸ್ನಾನಧೂಳನ ಧಾರಣಗಳಿಂದೆ. ನೀನು ಧರಿಸಿದೆಯಾಗಿ ಆನು ಧರಿಸುವೆನಯ್ಯ ಸ್ನಾನಧೂಳನ ಧಾರಣಗಳಿಂದೆ. ಹೀನ ಮಾನವನಿದರ ಜ್ಞಾನವಿಲ್ಲದೆ ಭವದ ಕಾನನದೊಳಗೆ ತಾವು ಬೀಳುತ್ತಿಹರು. ನೀನು ಧರಿಸಿದೀಯಾ, ಬಸವಣ್ಣನಿಗೆ ಹೇಳ್ತಾರವ್ರು. ನೀನು ಎಲ್ಲವನ್ನೂ ಮೀರಿ ನಿಂತವನು, ನಿನಗೆ ಬಹಿರಂಗದ ವಿಭೂತಿ ಅಗತ್ಯವೂ ಇಲ್ಲ, ಆದ್ರೂ ಕೂಡ ನೀನು ಧರಿಸಿದೀಯಾ. ನೀನು ಧರಿಸಿದೆಯಾಗಿ ಆನು ಧರಿಸುವೆನಯ್ಯ ಸ್ನಾನ ಧೂಳನ ಧಾರಣಗಳಿಂದೆ. ಸ್ನಾನ, ವಿಭೂತಿ ಸ್ನಾನ, ವಿಭೂತಿ ಧೂಳನ, ವಿಭೂತಿ ಧಾರಣ ಅಂತ ಮಾಡ್ತಿದ್ರು. ಅದು ಈಗೆಲ್ಲ ಮರೆತು ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಅಂತ ಕಾಣುತ್ತೆ. ವಿಭೂತಿಯನ್ನ ಅದನ್ನ ಹಿಂಗೆ ಪೌಡರ್ ತಗೊಂಡು ಅಂದ್ರೆ ಜೋರಾಗಿ ಕೈಯಲ್ಲೇ ಹಾಕೊಂಡು ಮೇಲಿಂದ ಸ್ನಾನ ಮಾಡ್ದಂಗೆ ವಿಭೂತಿ ಸ್ನಾನ ಮಾಡ್ತೇವೆ. ಸ್ನಾನ ಧೂಳನ ಧಾರಣ. ಧೂಳನ ಮಾಡೋದು ಅಂದ್ರೆ ಸಿಂಪಡಿಸ್ಕೊಳ್ಳೋದು, ಧಾರಣ ಅಂದ್ರೆ ಧರಿಸ್ಕೊಳ್ಳೋದು. 3 ಬಟ್ಟಲ್ಲಿ ಅಲ್ಲಲ್ಲಿಗೆ ಸ್ಥಾನಗಳನ್ನು ಅರಿತು ಧರಿಸೋದು. ಸ್ನಾನ ಧೂಳನ ಧಾರಣಗಳಿಂದೆ ನಾನು ಈ ತರ ಧರಿಸ್ತೀನಿ. ಹೀನ ಮಾನವನಿದರ ಜ್ಞಾನವಿಲ್ಲದೆ ಭವದ ಕಾನನದೊಳಗೆ ತಾವು ಬೀಳುತ್ತಿಹರು. ಅಂದ್ರೆ ಕೆಟ್ಟ ಮನುಷ್ಯರು ಅಥವಾ ಅಜ್ಞಾನಿಗಳು, ಅದನ್ನು ತಿಳಿಲಾರದಂತಹ ವಿವೇಕಹೀನರು ಅದನ್ನು ತಿಳಿಲಾರದೆ ಭವಕ್ಕೆ ಬೀಳ್ತಾ ಇದ್ದಾರೆ. ಹೀನ ಮಾನವನಿದರ ಜ್ಞಾನವಿಲ್ಲದೆ ಭವದ ಕಾನನದೊಳಗೆ ತಾವು ಬೀಳುತ್ತಿಹರು. ತ್ರಿನಯನ ಮಹಾಂತೇಶ. ತ್ರಿನಯನ ಅಂದ್ರೆ ತ್ರಿನಯನ, ಅದು ಕೂಡಿಸಿದಾಗ ಸಂಸ್ಕೃತದಲ್ಲಿ ನಕಾರ ಹೋಗಿ ನಕಾರ ಆಗುತ್ತೆ. ತ್ರಿನಯನ ಮಹಾಂತೇಶ ದಣಿ ಬಸವರಾಜನ ಅಣಿಯರದಿ ಸ್ಮರಿಸುತ್ತ ಭಜಿಸುತ್ತಲಿ ಅಣುಮಾತ್ರ ಭಸಿತಮಂ ಹಣೆಯೊಳಿಟ್ಟ ಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಶವು. ತ್ರಿನಯನ ಅಂದ್ರೆ 3 ಕಣ್ಣು ಉಳ್ಳವನು. ತ್ರಿನಯನ ಮಹಾಂತೇಶ ಯಾರು? ಶಿವ. ಅಂದ್ರೆ ಬಸವಣ್ಣ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ತ್ರಿನಯನ ಮಹಾಂತೇಶ ದಣಿ ಬಸವರಾಜನ ಅಣಿಯರದಿ ಸ್ಮರಿಸುತ್ತ ಭಜಿಸುತ್ತಲಿ ಅಣುಮಾತ್ರ ಭಸಿತಮಂ ಹಣೆಯೊಳಿಟ್ಟ ಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು. ಹೀಗೆ ಈ ಬಸಿದ ಮಂತ್ರವನ್ನ ಬಹಳ ಅದ್ಭುತವಾಗಿ ಮುಳಗುಂದ ಬಾಲ್ಯಲ್ಮಾಂತ ಶಿವಿಗಳು ಹೇಳ್ತಾರೆ. ಬಾಲ್ಯಲ್ಮಾಂತ ಶಿವಿಗಳದ್ದೇ ಇದು. ಇನ್ನು ಚನ್ನಬಸವಣ್ಣನವ್ರದೊಂದು ಪ್ರಸಿದ್ಧವಾದ ವಚನ ಇದೆ, ಗೊತ್ತು ನಿಮ್ಗೆಲ್ಲ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ,
ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ್ಯ. ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಏನು ಅಂತಂದ್ರೆ ಶ್ರೀ ವಿಭೂತಿಯೇ ಕುಲದೈವ ಮನದೈವ ಎಲ್ಲವೂ. ಅದಕ್ಕೆ ಕುಲದೇವ್ರಿಗೆ ಹೋಗ್ಬೇಕು, ಮನೆ ದೇವ್ರಿಗೆ ಹೋಗ್ಬೇಕು ಅನ್ನೋ ಯಾವ ಕಡ್ಡಾಯ ಅಥವಾ ಭಯ ಮನೆ ದೇವ್ರಿಗೆ ಹೋಗದಿದ್ರೆ ಏನಾಗುತ್ತೋ ಅದೇನು ಅಗತ್ಯ ಇಲ್ಲ. ಇಷ್ಟಲಿಂಗದಲ್ಲಿಯೇ ಸಕಲ ತೀರ್ಥಗಳು ಸಕಲ ದೈವಗಳು ಇವೆ ಅಂತ ಭಾವಿಸ್ಕೊಂಡು ದಿನನಿತ್ಯ ಲಿಂಗಾರ್ಚನೆ ಮಾಡಕ್ಕೆ ಮುಂಚೆ ವಿಭೂತಿ ಧಾರಣವನ್ನು ಮಾಡಿಕೊಂಡ್ರೆ ಅದು ನಮಗೆ ಸಕಲ ತೀರ್ಥಗಳ ಸ್ನಾನದ ಪುಣ್ಯವನ್ನ ಮತ್ತು ಏನು ಅವರು ಅಷ್ಟೆಲ್ಲ ಹೈರಾಣಾಗಿ ಪ್ರಯಾಗರಾಜ್ ತನಕನೋ ಅಥವಾ ವಾರಣಾಸಿ ತನಕನೋ ಹರಿದ್ವಾರ ಋಷಿಕೇಶ ತನಕ ಹೋಗಿ ಪವಿತ್ರರಾಗಿ ಬಂದ್ವಿ ಅಂತ ಭಾವಿಸ್ಕೊಳ್ತಾರೋ ಅದು ಇಲ್ಲೇ ನಾವು ಕೂತಲ್ಲಿ ಸಾಧ್ಯ ಉಂಟು. ಕಾಯಕದ ಮೂಲಕ ಬೆವರು ಸುರಿಸೋದು ಅದು ಬಹಳ ದೊಡ್ಡ ಸ್ನಾನ. ಅದು ಬರೇ ಕಾಯಕ ಬಿಟ್ಬಿಟ್ಟು ನಾವು ಕೂಡ ವಿಭೂತಿ ಹಚ್ಕೊಂತ ಹೋದ್ರೆ ಏನ್ ಸಿದ್ಧಿ ಆಗಲ್ಲ, ಆನಂದ ಏನಾಗಲ್ಲ. ಕಾಯಕ ಮಾಡ್ತಾ ಮಾಡ್ತಾ ಬೆವರು ಸುರಿಸಿ ಕಾಯಕ ಮಾಡೋದು, ಆನಂದವಾಗಿ ಶಿವಾನುಭವ ಗೋಷ್ಠಿ ಮಾಡೋದು, ಸತ್ಸಂಗ ಮಾಡೋದು, ಬಂದದ್ದನ್ನ ದಾಸೋಹ ಮಾಡೋದು. ನೋಡಿ, ಕೈಲಾಸ ನಿರ್ಮಾಣ ಮಾಡೋದಕ್ಕೆ ಸುಲಭವಾದ ವಿಧಾನಗಳನ್ನ ತೋರಿಸ್ಕೊಟ್ಟಿದ್ದಾರೆ. ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ಏನು ಈ ವಿಭೂತಿ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಸಕಲ ತೀರ್ಥಗಳು ಸಕಲ ದೈವಗಳು ಮನೆ ದೈವ ಕುಲದೈವ ಎಲ್ಲವೂ ಇದೆ. ಅದಕ್ಕೆ ಬಸವಣ್ಣವರು ಹೇಳ್ತಾರಲ್ಲ, ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ವಿಭೂತಿನೇ ಶೃಂಗಾರ, ಪೌಡ್ರಸ್ನೋ ಅಲ್ಲ. ಪೌಡ್ರಸ್ನು ಇತ್ತೀಚೆಗೆ ಬಂದವು ಅವೆಲ್ಲ. ಜೊತೆಗೆ ಅವುಗಳಿಂದ ಚರ್ಮಕ್ಕೆ ತೊಂದರೆಗಳು ಆಗಬಹುದು. ಬರ್ತಾ ಬರ್ತಾ ಅವುಗಳು ಡಿಸ್ಪ್ರೂವ್ ಆಗ್ತಿದ್ದಾವೆ. ಆದರೆ ವಿಭೂತಿ ಹಣೆಗೆ ಏನು ಧರಿಸ್ತೀವಿ, ಮತ್ತು ವಿಭೂತಿ ಮಾಡುವಾಗ ಆಕಳ ಸಗಣಿಯನ್ನ ಕುಳ್ಳನ್ನಾಗಿ ಅಥವಾ ಬೆರಣಿಯನ್ನಾಗಿ ಮಾಡಿ ಅವುಗಳನ್ನು ಸುಟ್ಟು ಅದಕ್ಕೆ ಸಂಸ್ಕಾರ ಕೊಟ್ಟು ವಿಭೂತಿಯನ್ನು ತಯಾರು ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಹೊಟ್ಟೆ ಒಳಗೂ ಹೋಗ್ಬೋದು. ಕೆಲವು ಸ್ನೋ ಪೌಡರ್ಗಳಲ್ಲಿ ಬೇಡವಾದಂಥ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಮತ್ತು ಪರಿಮಳ ಬರಲಿ ಅಂತ ಏನೇನು ಸೇರಿಸಿರ್ತಾರೋ. ಅದಕ್ಕೆ ವಿಭೂತಿಯನ್ನು ಧಾರಣೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾದ ಪದ್ಧತಿ. ಆದ್ರಿಂದ ಪ್ರತಿಯೊಬ್ಬರು ಯಾವುದೇ ಸಂಕೋಚ ಇಲ್ಲದೆ ವಿಭೂತಿ ಧಾರಣೆಯನ್ನು ಮಾಡ್ಕೊಳ್ಳಿ. ಜೊತೆಗೆ ನೀರಿಗೆ ವಿಭೂತಿಯನ್ನು ಕೂಡಿಸಿರ್ತೀವಲ್ಲ ಶುದ್ಧೀಕರಣ ಮಾಡುವಾಗ, ಅದು ಹೊಟ್ಟೆಗೆ ಹೋಗಿ ಆಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಆದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ವಿಭೂತಿ ಧಾರಣ ಅತ್ಯಂತ ಶ್ರೇಷ್ಠವಾದದ್ದು. ಈ ಎಲ್ಲ ಕಾರಣಕ್ಕಾಗಿ ವಿಭೂತಿಯನ್ನು ಧರಿಸ್ಕೊಳ್ಳಿ. ಮತ್ತು ನಮ್ಮ ಭಾರತೀಯ ಪರಂಪರೆ ಒಳಗಡೆ ವಿಭೂತಿನೇ ಆಗಲಿ, ನಾಮವೇ ಆಗಲಿ, ತಿಲಕವೇ ಆಗಲಿ, ಕುಂಕುಮ ಇಡುವ ಕೆಲವರು ಇಡ್ತಾರೆ. ಇವೆಲ್ಲವೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು ಅಷ್ಟೇ. ಅಲ್ಲಿ ಹಣೆಯಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಇಡ್ಬೋದು ಅಷ್ಟೇ, ಬೇರೆ ಬೇರೆ ಅರ್ಥ ಕೊಡ್ಬೋದು. ಆದ್ರೆ ಅಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಆಜ್ಞಾಚಕ್ರ, ಅರಿವಿನ ಕಣ್ಣು, ಇಂಟ್ಯೂಷನಲ್ ಐ ಇದೆ. ಆ ವಿವೇಕದ ಜಾಗೃತಿಗೋಸ್ಕರವಾಗಿ, ಆ ಮೂರನೇ ಕಣ್ಣಿನ ಜಾಗೃತಿಗಾಗಿ ವಿಭೂತಿಯನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು. ಅದು ಭಾರತೀಯರ ಎಲ್ಲರಿಗೂ ಶ್ರೇಷ್ಠವಾದದ್ದೇ. ಅದರಲ್ಲಿ ಮತ್ತೆ ರಾಜಕೀಯದ ಅಗತ್ಯ ಇಲ್ಲ. ಅಡ್ಡ ಉದ್ದ ಮತ್ತೆ ನಿಮಗೆ ಇಷ್ಟ ಇಲ್ಲದೆ ಹೋದ್ರೆ ತಿಲಕ ಬೇಡ, ಕುಂಕುಮ ಬೇಡ, ಇಟ್ಕೋಬೇಡಿ. ನಿಮ್ಗೆ ಇಷ್ಟ ಇಲ್ಲದಿದ್ರೆ ವಿಭೂತಿ ಧರಿಸ್ಬೇಡಿ. ನೀವು ಕುಂಕುಮ ಇಟ್ಕೊಳ್ತಿರೋ ಯಾರೋ, ತಿಲಕ ಇಟ್ಕೊಂತಿರೋ ಯಾರೋ, ಇಟ್ಕೊಳ್ಳಿ. ನಿಮ್ಮ ಜಾತಿ ಜನಾಂಗ ಅಥವಾ ಮನೆತನಗಳು ಏನ್ ಹೇಳ್ಕೊಟ್ಟಿದಾವ್, ತಾಯಿ ತಂದೆಗಳು ಏನ್ ಹೇಳ್ಕೊಟ್ಟಿದಾರೋ ಇಟ್ಕೊಳ್ಳಿ. ಆದ್ರೆ ಎಲ್ಲದರಲ್ಲೂ ಇರ್ತಕ್ಕಂಥ ಸಾರ್ವತ್ರಿಕತೆಯನ್ನು ಗಮನಿಸ್ಬೇಕು ನಾವು. ಸಾರ್ವತ್ರಿಕ ನಿಯಮ ಏನಪ್ಪಾ ಅಂದ್ರೆ ಹಣೆಗೆ ಏನಾದ್ರೂ ಒಂದು ಧರಿಸ್ಬೇಕು. ಆದ್ರೆ
ಈಗೇನು ಆಧುನಿಕವಾಗಿ ಟಿಕ್ಳಿಗಳು ಬಂದವಲ್ಲ, ಏನಂತೀರ ಅದಕ್ಕೆ? ಟಿಕ್ಳಿ ಅಂತೀರಾ? ಸ್ಟಿಕ್ಕರ್. ಅದು ಒಳ್ಳೇದಲ್ಲ. ಯಾಕಂದ್ರೆ ಅದನ್ನ ಅಂಟ್ಕೊಳಕ್ಕೋಸ್ಕರ ಅದೇನು ಕೆಮಿಕಲ್ ಹಾಕಿರ್ತಾರಲ್ಲ, ಅದು ಭವಿಷ್ಯದಲ್ಲಿ ತೊಂದರೆ ಮಾಡ್ಬೋದು. ಮತ್ತೆ ವಿಭೂತಿ ಅವೆಲ್ಲ ನೀರಲ್ಲಿ ಬೆರೆತ್ರೆ ತೊಂದರೆ ಇಲ್ಲ. ನೀವು ಟಿಕ್ಳಿನ ಎಲ್ಲೆಲ್ಲ ಬೀಳಿಸಿ ಅದು ಮತ್ತೆ ನೀರಿಗೆ ಅಥವಾ ಪರಿಸರಕ್ಕೆ ಹೋಯ್ತು ಅಂದ್ರೆ ಅದು ಒಳ್ಳೇದಲ್ಲ. ನಿಮ್ಗೂ ಒಳ್ಳೇದಲ್ಲ, ಪ್ರಾಣಿಗಳಿಗೂ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ. ಆದ್ರಿಂದ ಆ ಟಿಕ್ಳಿಗಳನ್ನ ಸ್ಟಿಕ್ಕರ್ಗಳನ್ನ ಇಡೋದು ಬಿಟ್ಟು ನಿಮಗೆ ಏನ್ ಇಷ್ಟ ಆಗುತ್ತೋ, ಕುಂಕುಮವು ಕೂಡ ಶುದ್ಧವಾದ ಅರಿಶಿನಿಂದ ತಯಾರು ಮಾಡ್ತಾರೆ. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದೇ. ಆದ್ರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಮಹಾದೇವಿ ಅಕ್ಕನವರಿಂದ ಹಿಡ್ಕೊಂಡು ಯಾವ ಶರಣೆಯರು ಕೂಡ ಕುಂಕುಮದ ಬಗ್ಗೆ ಮಾತಾಡಿಲ್ಲ. ಕುಂಕುಮದ ಇತಿಹಾಸಕ್ಕೆ ನಾವು ಹೋದ್ರೆ ಅದನ್ನು ತಿಳ್ಕೊಂಡಿರ್ಬೇಕು. ಯಾಕೆ ಕುಂಕುಮ ಹಚ್ಚಬಾರ್ದು ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ಮತ್ ಕುಂಕುಮ ವಿರೋಧಿಗಳಿಗೆ ಇನ್ನೇನಾರು ಪಟ್ಟ ಕಟ್ತಾರ. ಆ ಕುಂಕುಮದ ಇತಿಹಾಸದಕ್ಕೂ ಹೋದ್ರೆ ಅದ್ರ ಬಣ್ಣ ಯಾವ್ದಿರುತ್ತೆ ಹೇಳಿ? ಕೆಂಪು. ಕೆಂಪು ಯಾವ ಬಣ್ಣ? ರಕ್ತವರ್ಣ. ಆ ಹಿಂದಿನ ಕಾಲದಲ್ಲಿ ರಾಜರುಗಳು ಯುದ್ಧಕ್ಕೆ ಹೋಗುವಾಗ ಹೆಣ್ಮಕ್ಳಿಗೆ ಅಂದ್ರೆ ರಾಣಿಯರಿಗೆ ತನ್ನ ಹೆಂಡತಿಗೆ ತಿಲಕವನ್ನ ಇಡ್ತಾ ಇದ್ರಂತ, ರಕ್ತದ ತಿಲಕ. ನಾನ್ ಗೆದ್ದು ಬಂದೇ ಬರ್ತೀನಿ, ಈ ಕುಂಕುಮ ಶಾಶ್ವತವಾಗಿರ್ಲಿ. ಯಾಕಂದ್ರೆ ಅವಾಗ ಗಂಡನೇ ಶ್ರೇಷ್ಠ ಅಂತ ತಿಳ್ಕೊಂಡು ಸತಿ ಸಹಗಮನ ಪದ್ಧತಿ ಆಮೇಲಿಂದ ಇವೆಲ್ಲ ಇತ್ತು. ಗಂಡನ್ ಕಳ್ಕೊಂಡು ಇರಬಾರ್ದು, ಬದುಕಬಾರ್ದು ಅಂತ ಭಾವನೆಗಳಿತ್ತು. ಅದಕ್ಕೆ ಅವಳ ಪ್ರಾರ್ಥನೆ ಬರೋ ತನಕ, ಯುದ್ಧ ಮುಗಿಸ್ ಬರೋ ತನಕ ದೇವ್ರಿಗೆ ಪ್ರಾರ್ಥನೆ ಮಾಡಿ ನಾನು ಕುಂಕುಮ ಅಳಿಸ್ಬೇಡ ಅಂತ ಹೇಳಿ ರಕ್ತದ ತಿಲಕವನ್ನು ಇಟ್ಟು ಹೋಗ್ತಿದ್ರು. ಅದರ ಸಂಕೇತವಾಗಿ ಕುಂಕುಮ ಬಂತು ಅನ್ನುವಂಥದ್ದನ್ನು ಹೇಳ್ತಾರೆ. ಅದೇ ನಿಜ ಇದ್ರೆ ಅದು ಶಾಶ್ವತವಾಗಿ ಉಳಿಯೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಗಂಡ ಪರದೈವ ಶ್ರೇಷ್ಠವಾದ ಅವನ ಅಂತಿಮ ಏನಲ್ಲ. ಸತಿ ಸಹಗಮನ ಪದ್ಧತಿಯಲ್ಲಿ ಅರ್ಥ ಇಲ್ಲ, ಮೂಢನಂಬಿಕೆ ಅದು ಕೂಡ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಗಂಡ ಹೆಂಡತಿಯರು ಇಬ್ರು ಸಮಾನರು. ಸಂಸಾರ ರಥದ ಎರಡು ಗಾಲಿಗಳು. ಹಾಗಾಗಿ ಅಲ್ಲಿ ಗಂಡ ತೀರ್ಕೊಳ್ಳಿ, ಹೆಂಡತಿ ತೀರ್ಕೊಳ್ಳಿ, ಇಬ್ರಿಗೂ ದುಃಖ ಆಗತ್ತೆ. ಅವರು ಇಬ್ಬರ ಬದುಕಿಗಾಗಿ ಪ್ರಾರ್ಥನೆಯನ್ನು ಮಾಡಲೇಬೇಕು. ಮತ್ತು ಬಹುಪತ್ನಿತ್ವ ಇದ್ದಂಥದ್ದು ರಾಜರುಗಳಿಗೆ, ಆವಾಗ ಅವ್ರಿಗೆ ಆ ಸಮಸ್ಯೆ ಏನಲ್ಲ. ಆದ್ರೆ ಇವಾಗ ಏಕಪತ್ನಿ ವ್ರತಸ್ಥರಾಗೋದು ಆದರ್ಶ, ಅದೊಂದು ಒಳ್ಳೆ ಪದ್ಧತಿ ಕೂಡ. ಆದ್ರಿಂದ ಇಲ್ಲಿ ಗಂಡ ಹೆಂಡತಿಯರು ಸಮಾನ ಸ್ಥಾನದಲ್ಲಿ ಇದ್ಕೊಂಡು ಕುಟುಂಬದ ನಿರ್ವಹಣೆ ಮಾಡಬೇಕು. ಜೊತೆಗೆ ಅವರಿಬ್ರು ಕೂಡ ವಿಭೂತಿ ಧಾರಣೆ ಮಾಡ್ಬಿಟ್ರೆ ಸಮಸ್ಯೆ ಮುಗ್ದಾಯ್ತು. ಕುಂಕುಮ ಆ ರಕ್ತದ ತಿಲಕವಾದ ಸಾಕ್ಷಿ ಆಗಿದ್ರೆ, ಅದರ ಕುರುಹಾಗಿದ್ರೆ ಅದರ ಅಗತ್ಯ ಇಲ್ಲ, ಅದು ಮುಂದುವರ್ಕೊಂಡು ಬರೋ ಅಗತ್ಯನೂ ಇಲ್ಲ. ಯಾವುದೇ ಹೆಣ್ಮಕ್ಳು ಕೂಡ ನಾಮವನ್ನ ಅಥವಾ ವಿಭೂತಿಯನ್ನ ಧರಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಶುದ್ಧವಾದ ಅರಿಶಿನದಲ್ಲಿ ತಯಾರು ಮಾಡಿ ನಮ್ಮ ಸಂಪ್ರದಾಯ ಕುಂಕುಮ ಇಟ್ಕೊಂತೀವಿ ಅಂದ್ರೆ ಇಟ್ಕೊಳ್ಳಿ, ಅದೇನು ತಪ್ಪಲ್ಲ. ಆದ್ರೆ ಎಲ್ರಿಗೂ ಕಡ್ಡಾಯ ಅಲ್ಲ, ಎಲ್ಲರಿಗೂ ಯಾವುದು ಕಡ್ಡಾಯ ಅಲ್ಲ. ಅವರವರ ಮತ ಧರ್ಮಗಳು, ಪಂಥಗಳು ಮತ್ತು ಸಂಸ್ಕೃತಿ, ಮನೆಯಲ್ಲಿ ಬೆಳೆದು ಬಂದ ಸಂಸ್ಕೃತಿ, ಅದನ್ನ ಪಾಲಿಸ್ಕೊಳ್ಳಿ. ಆದರೆ ಇನ್ನೊಂದನ್ನ ಟೀಕಿಸುವಂತಹ ಅಗತ್ಯ ಇಲ್ಲ. ಆದ್ರೆ ಕುಂಕುಮದ ಇತಿಹಾಸ ಹಿಂಗೆ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಸಂಶೋಧನೆ ಮಾಡಿ. ಇತ್ತು ಅಂತಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಬರೋ ಇಷ್ಟ ಇದ್ರೆ ಮುಂದುವರ್ಸ್ಕೊಂಡು ಬನ್ನಿ, ನಿಮಗೆ ಬಿಟ್ಟಿದ್ದದು ಸ್ವತಂತ್ರ. ನಾವು ಬೇಡ ಅಂದ್ರೂ ನೀವು ಮುಂದುವರ್ಸ್ಕೊಂಡು ಬಂದೇ ಬರ್ತೀರಾ. ಆದ್ರೆ ಶರಣ ಧರ್ಮವನ್ನು ಅನುಸರಿಸ್ತಕ್ಕಂತಹ ತಾಯಂದ್ರಿಗೆ ವಿಭೂತಿಯೇ ಅದು ಸರ್ವ ಸಮಾನತೆಯ ಕುರುಹು. ಹೆಣ್ಣು ಗಂಡು, ವಿಧವೆ ಮತ್ತು ಅವಳು ಏನು ಮುತ್ತೈದೆ ಅನ್ನುವ ಭೇದ ವಿಭೂತಿಗೆ ಯಾವುದಕ್ಕೂ ಇಲ್ಲ. ವಿಭೂತಿ ಅಮಂಗಲ ಅಲ್ವೇ ಅಲ್ಲ, ಎಲ್ಲರೂ ಹಚ್ಬೋದು, ಯಾರು ಬೇಕಾದ್ರೂ ಹಚ್ಬೋದು. ಆದ್ರಿಂದ ವಿಭೂತಿ ಧಾರಣೆಯನ್ನ ಅದನ್ನೊಂದು ಗೌರವದ ಸಂಕೇತವಾಗಿ, ಭಕ್ತಿಯ ಸಂಕೇತವಾಗಿ, ಸಮಾನತೆಯ ಸಂಕೇತವಾಗಿ ಎಲ್ಲರೂ ಧರಿಸ್ಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.